ಅಸ್ಸಲಾಮು ಅಲೈಕುಮ್. ಇವತ್ತು ಜಿಯಾ ಸ್ಕೂಲ್ನಲ್ಲಿ ಟ್ರಸ್ಟ್ ವತಿಯಿಂದ ನಡೆದಂತಹ ಈ ಸನ್ನಿವೇಶ ಅಂದರೆ ನಾನು ಇದು ಮೊದಲು ಬೇರೆ 2 ಸ್ಕೂಲಿಗೆ ಹೋಗಿದ್ದೇನೆ. ಅದರಲ್ಲಿ ನೋಡಿದರೆ ಒಂದು ಫುಡ್ ಫೆಸ್ಟಿವಲ್ ಮಾಡಿದರು, ಇನ್ನೊಂದು ಖಾಲಿ ಮಾಡೆಲ್ ಮಾಡಿದರು. ಇಲ್ಲಿ ಅಲ್ಹಮ್ದುಲಿಲ್ಲಾ 2 ಜೊತೆ ಸೇರಿ ಮಾಡಿದ್ದಾರೆ. ಅದು ಅಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳು ಇಂಗ್ಲೀಷ್ನಲ್ಲಿ ತುಂಬ ಅಂದರೆ ಎಕ್ಸ್ಪ್ರೆಷನ್ ಕೊಡುವಾಗ ನನಗೆ ರಿಯಲಿ ರೋಮಾಂಚನ ಅವರು ಹೇಳುವಂಥದ್ದು. ಅಂದರೆ ಅಷ್ಟು ಸುಲಭವಾಗಿಲ್ಲ ಈ ಕೆಲಸ. ಯಾಕಂದರೆ ಆ ಟೀಮು ದಿನ ಇಡೀ ಕೆಲಸ ಮಾಡಿ ಅದರ ಪ್ರೊಡಕ್ಟಿವಿಟಿಯನ್ನು ಇವತ್ತು ಜಿಯಾ ಸ್ಕೂಲ್ ಅವರು ತೋರಿಸಿದ್ದಾರೆ. ಸ್ಪೆಷಲಾಗಿ ಒಬಿದಲ್ಲಾ ಮೌಲಾನ ಬಗ್ಗೆ ಹೇಳೋದಾದರೆ ಒಂದಲ್ಲ ಒಂದು ಪ್ರೋಗ್ರಾಮ್ ಅವರು ಮಾಡ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ವಿಶೇಷಗಳಿವೆ. ಕೆಲವೊಂದು ಫುಡ್ ಕಾಂಪಿಟೇಷನ್ ಇರ್ಬೋದು, ಅಥವಾ ಯೂನಿಕ್ ಆಗಿ ಅವರ ಆ್ಯನ್ಯುವಲ್ ಡೇ ಇರ್ಬೋದು. ಇವತ್ತು ಇಲ್ಲಿ ಯೂನಿಕ್ ಆಗಿ 2 ಜೊತೆಯಾಗಿ ಮಾಡಿದ್ದಾರೆ. ಒಂದು ಫುಡ್ಡು ಮತ್ತು ಇನ್ನೊಂದು ಇಡೀ ಕರ್ನಾಟಕ ಹಾಗೂ ಇಡೀ ಇಂಡಿಯಾದ ಒಂದು ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಒಂದು ಸರಿ ಇದು ಈ ರೀತಿ ಆಯಿತು, ನಾವು ಇಡೀ ಇಂಡಿಯಾವನ್ನು ಎಲ್ಲೆಲ್ಲಿ ಹೋಗಿದ್ದೇವೆ ನಾವು ಆ ಇಂಡಿಯಾ ಸ್ಟೇಟಲ್ಲಿ, ಅಲ್ಲಿ ಒಮ್ಮೆ ಹೋಗಿ ಬಂದಾಗ ಹೋಗಿ ಬಂದಂಥ ಒಂದು ಅನುಭವ ನಮಗಾಯಿತು. ಅದು ತುಂಬ ಸಂತೋಷ ಆಯಿತು. ಹಾಗೂ ಇನ್ನೊಂದು ಎಲ್ಲ ಹೇಳಿದ ಹಾಗೆ ಒಬೇದುಲ್ಲಾ ಮೌಲಾನ ಅವರೇ, ಇಂತಹ ಪ್ರೋಗ್ರಾಮ್ಗಳನ್ನು ಮಾಡುವಾಗ ನನ್ನ ಒಂದು ಸ್ವಂತ ಅಭಿಪ್ರಾಯ, ಅದನ್ನು ಸ್ವಲ್ಪ ವಿಸ್ತಾರವಾದ ಪ್ರದರ್ಶನದಲ್ಲಿ ಮಾಡಿದರೆ, ಇದು ಎಷ್ಟು ಇದನ್ನು ಮಾಡೆಲ್ಸ್ ಮಾಡಿದ್ದೀರಿ, ಇದಕ್ಕೆ ಹೆಚ್ಚು ಕಡಿಮೆ ಒಂದು 2 ಎಕರೆ ಜಾಗ ಬೇಕು ಅದನ್ನು ನೀವು ಎಕ್ಸಾಕ್ಟ್ಲಿ ತೋರಿಸ್ಲಿಕ್ಕೆ. ಆದರೂ ಸಹ ಇಷ್ಟು ಶಾರ್ಟ್ ಜಾಗದಲ್ಲಿ ಇಂಥ ಒಳ್ಳೆ ರೀತಿಯಲ್ಲಿ ಸಹ ಆಯೋಜಿಸ್ತೀರಿ. ನಿಮಗೆ ಧನ್ಯವಾದಗಳು. ದೇವರು ನಿಮಗೆ ಇನ್ನೂ ಸಹ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ನಿಮ್ಮನ್ನು ನೀಡಲಿ. ಹಾಗೂ ಈ ಸಂದರ್ಭದಲ್ಲಿ ಒಬೇದುಲ್ಲಾ ಮೌಲಾನರಿಗೆ ಇನ್ನೂ ಇಂತಹ ಕಾರ್ಯಕ್ರಮ ಮಾಡೋದಾದರೆ ನಾವು ಸಹ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.